ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ನಾನು ನಿವೇದಿತಾ ಪ್ರಸನ್ನ ದೇಶಪಾಂಡೆ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಾಸ್ಕ್ ಇಲ್ಲದಿದ್ದರೆ ಪ್ರವೇಶ ಕೊಡದಂತೆ ವಾಣಿಜ್ಯ ಅಂಗಡಿ ಮಾಲೀಕರಿಗೆ ಮಹಾನಗರ ಪಾಲಿಕೆಯಿಂದ ಖಡಕ್ ಸೂಚನೆ. ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ 2 ದಿನಗಳ ಕಾಲ ಬ್ಯಾಂಕ್ ನೌಕರರಿಂದ ನಡೆದ ರಾಷ್ಟ್ರವ್ಯಾಪಿ ಮುಷ್ಕರ. ಚಿಂಚೋಳಿ ಪಟ್ಟಣದಲ್ಲಿರುವ ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ಆಕಸ್ಮಿಕ ಅಗ್ನಿ ಅವಘಡ, ಹೊತ್ತಿ ಉರಿದ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಈಗ ವಾರ್ತೆಗಳ ವಿವರ. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಸೋಂಕಿನ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು, ಇದರ ನಿಯಂತ್ರಣಕ್ಕಾಗಿ ಪಾಲಿಕೆ ವ್ಯಾಪ್ತಿಯ ಶಾಪಿಂಗ್ ಮಾಲ್, ಚಿತ್ರಮಂದಿರ, ಹೋಟೆಲ್, ರೆಸ್ಟೋರೆಂಟ್, ವಾಣಿಜ್ಯ ಅಂಗಡಿ ಮುಂಗಟ್ಟು ಸ್ಥಳದಲ್ಲಿ ಸಾರ್ವಜನಿಕರು ಮಾಸ್ಕ್ ಧರಿಸದಿದ್ದರೆ ಪ್ರವೇಶ ನಿಷೇಧಿಸಿ ಎಂದು ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ವಾಣಿಜ್ಯ ಅಂಗಡಿಗಳ ಮಾಲೀಕರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. 2020 ಮಾರ್ಚ್ ತಿಂಗಳಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗ ದೇಶ ಸೇರಿದಂತೆ ವಿಶ್ವದಾದ್ಯಂತ ತಲ್ಲಣ ಸೃಷ್ಟಿಸಿತ್ತು. ದಿನ ಕಳೆದಂತೆ ಕೋವಿಡ್ ಪ್ರಕರಣದಲ್ಲಿ ಇಳಿಕೆ ಕಂಡುಬಂದ ಹಿನ್ನೆಲೆ ಜನ ಕೋವಿಡ್ ಇರುವುದನ್ನೇ ಮರೆತಿದ್ದು, ಇದೀಗ ಕೋವಿಡ್ 2ನೇ ಹಂತದ ಅಲೆ ಮತ್ತೆ ಆರ್ಭಟಿಸುತ್ತಿದೆ. ಮಾರ್ಚ್ 11ರಂದು ಶಹಾಬಾದ್ ಪಟ್ಟಣದ ಮಜೀದ್ ಚೌಕಿನ ನಿವಾಸಿ 57 ವರ್ಷದ ಮಹಿಳೆ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದ ಹಿನ್ನೆಲೆಯಲ್ಲಿ ಮಾರ್ಚ್ 9ರಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಮಾರ್ಚ್ 10ರಂದು ಪರೀಕ್ಷೆ ನಡೆಸಲಾಗಿದ್ದು, ಅಂದೇ ಪಾಸಿಟಿವ್ ದೃಢವಾಗಿ ಮಾರ್ಚ್ 11ರಂದು ನಿಧನ ಹೊಂದಿದ್ದು, ಮತ್ತೆ ಜಿಲ್ಲೆಯಲ್ಲಿ ಕೊರೋನಾ ಆರ್ಭಟ ಶುರುವಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಸೋಂಕಿನ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು, ಇದರ ನಿಯಂತ್ರಣಕ್ಕಾಗಿ ಪಾಲಿಕೆ ವ್ಯಾಪ್ತಿಯ ಶಾಪಿಂಗ್ ಮಾಲ್, ಚಿತ್ರಮಂದಿರ, ಹೋಟೆಲ್, ರೆಸ್ಟೋರೆಂಟ್, ವಾಣಿಜ್ಯ ಅಂಗಡಿ ಮುಂಗಟ್ಟು ಸ್ಥಳದಲ್ಲಿ ಸಾರ್ವಜನಿಕರು ಮಾಸ್ಕ್ ಧರಿಸದಿದ್ದರೆ ಪ್ರವೇಶ ನಿಷೇಧಿಸುವಂತೆ ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ವಾಣಿಜ್ಯ ಅಂಗಡಿಗಳ ಮಾಲೀಕರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ಮಾಸ್ಕ್ ಇಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಪ್ರವೇಶ ನೀಡಿದ್ದಲ್ಲಿ ಅಂತಹ ವಾಣಿಜ್ಯ ಅಂಗಡಿಗಳ ಮಾಲೀಕರಿಗೆ ದಂಡ ಹಾಕಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಾಲಿಕೆ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಗುಂಪು ಗುಂಪಾಗಿ ಅಲೆದಾಡುವುದನ್ನು ತಪ್ಪಿಸಬೇಕು ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮುಂಜಾಗ್ರತೆ ವಹಿಸುವುದರೊಂದಿಗೆ ಇದಕ್ಕಿರೋದೇ ಒಂದೇ ಮಾರ್ಗವಾಗಿದೆ ಎಂದು ಹೇಳಬಹುದು.
ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ ದೇಶದ ಎಲ್ಲಾ ಬ್ಯಾಂಕ್ ನೌಕರರು 2 ದಿನಗಳ ಕಾಲ ಬ್ಯಾಂಕ್ ಬಂದ್ಗೆ ಕರೆ ನೀಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. March on, march on. March on, march on. Government Bank, anti-nation. Anti-nation, anti-nation. Government Bank, anti-nation. Anti-nation, anti-nation. ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಬಂಡವಾಳಶಾಹಿಗಳ ಕಪಿಮುಷ್ಟಿಗೆ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಇದು ಜನ ಮತ್ತು ಬ್ಯಾಂಕ್ ಉದ್ಯೋಗಿಗಳ ವಿರುದ್ಧದ ನೀತಿಯಾಗಿದೆ. ಸಾರ್ವಜನಿಕ ರಂಗದ 2 ಬ್ಯಾಂಕುಗಳು ಮತ್ತು 1 ವಿಮಾ ಕಂಪನಿಯನ್ನು ಖಾಸಗೀಕರಣ ಮಾಡುವುದಾಗಿ ಕೇಂದ್ರ ಸರ್ಕಾರವು ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದೆ. ಇದು ಬಂಡವಾಳಶಾಹಿಗಳ ಕುತಂತ್ರವಾಗಿದ್ದು ಭವಿಷ್ಯದಲ್ಲಿ ಖಾಸಗಿಯವರು ಹೇಳಿದ ಹಾಗೆ ಸಾರ್ವಜನಿಕರು ಕೇಳಬೇಕಾದ ಪರಿಸ್ಥಿತಿ ಎದುರಾಗಲಿದೆ. ಖಾಸಗೀಕರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೃಷಿ ಸಾಲ, ಮನೆ ಸಾಲ ಹಾಗೂ ಶಿಕ್ಷಣದ ಮೇಲಿನ ಸಾಲದ ಬಡ್ಡಿ ಪ್ರಮಾಣ ಜಾಸ್ತಿಯಾಗಲಿದೆ. ವಿಶ್ವದ ಬೇರೆ ದೇಶಗಳು ಖಾಸಗಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲು ಚಿಂತನೆ ಮಾಡುತ್ತಿವೆ. ಆದರೆ ನಮ್ಮ ದೇಶದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ಎಂದು ಚಂದ್ರಮೋಹನ್ ಅಸಮಾಧಾನ ಹೊರಹಾಕಿದರು. ಇವತ್ತಿನ ದಿವಸ ದೇಶಾದ್ಯಂತ 15 ಮತ್ತು 16ನೇ ತಾರೀಕು ರಾಷ್ಟ್ರವ್ಯಾಪಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರದ ಮೂಲ ಉದ್ದೇಶ ಖಾಸಗೀಕರಣಕ್ಕೆ ನಮ್ಮ ವಿರೋಧ. ನಾವು ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದು ವಿಷಯ ಏನಪ್ಪಾ ಅಂತಂದರೆ 1969 ಜುಲೈ 19ರಂದು 14 ಬಹುದೊಡ್ಡ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು. ಆ ರಾಷ್ಟ್ರೀಕರಣದ ಹಿಂದಿದ್ದ ಉದ್ದೇಶವೇನೆಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ಇವೆಲ್ಲ ಈಗ ನಾವು ಕೆಲಸ ಮಾಡ್ತಿರ್ಕಂಥ ಮೊದಲು ಬ್ಯಾಂಕ್ಗಳೆಲ್ಲ ಒಂದಾನೊಂದು ಕಾಲದಲ್ಲಿ ಇವು ಖಾಸಗೀಕರಣದಾಗೆ ಇದ್ದವು, ಅವರು ಕಪಿಮುಷ್ಟೊಳಗೆ ಇದ್ದವು. ಅವರು ಯಾವತ್ತೂ ಇವೇನಪ್ಪ ಅಂದರೆ ಉದ್ಯಮಿಪತಿಗಳಿಗೆ ಉದ್ಯೋಗ ಪತಿಗಳೇನು ಇದ್ದರು ನಮ್ಮ ದೇಶವನ್ನು ಕೊಳ್ಳೆ ಹೊಡಿತಿದ್ರು. ಅವರ ಕಪಿಮುಷ್ಟಿಯಿಂದ ತಪ್ಪಿಸಿ ಬಡ ಜನರಿಗೂ ಸಹಾಯ ಆಗಬೇಕನ್ನೋ ಮೂಲ ಉದ್ದೇಶದಿಂದ ಇವುಗಳನ್ನು ಖಾಸಗೀಕರಣದಿಂದ ರಾಷ್ಟ್ರೀಕರಣ ಮಾಡಲಾಯಿತು. ಒಂದು ಮಾತನ್ನು ಇಲ್ಲಿ ನಾನು ಕ್ಲಿಯರಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಖಾಸಗೀಕರಣದ ಮುಖ್ಯ ಉದ್ದೇಶ ಪ್ರಾಫಿಟಬಿಲಿಟಿ. ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ರಂಗದ ಬ್ಯಾಂಕ್ಗಳ ಮೂಲ ಉದ್ದೇಶ ಸರ್ವಿಸ್. ಈ ಸೇವೆಯನ್ನು ಕೊಡಲಿಕ್ಕಾಗಿಯೇ ಇವತ್ತಿನ ದಿವಸ ಇದು ರಾಷ್ಟ್ರೀಕರಣ ಆಗಿದೆ. ಇಲ್ಲಿ ಮುಖ್ಯವಾಗಿ ಬಡ ರೈತನಿಗೆ ನಾವು ಸಹಾಯಧನ ಲೋನ್ಗಳನ್ನು ಕೊಡೋದಾಗಿರ್ಬೋದು, ಅದೇ ರೀತಿಯಾಗಿ ಎಜುಕೇಷನ್ ಲೋನ್ ಆಗಿರ್ಬೋದು, ಅದೇ ರೀತಿಯಾಗಿ MSME ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಆರ್ಗನೈಸರ್ ಸೆಕ್ಟರ್ನಾಗ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಡ್ತಕ್ಕಂಥದ್ದು MSME ಸೆಕ್ಟರ್. ಅದೇ ರೀತಿಯಾಗಿ ಇನ್ನು ಹಲವಾರು ರೀತಿಗಳಲ್ಲಿ ಮತ್ತು ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ರೂರಲ್ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ಗಳನ್ನು ಓಪನ್ ಮಾಡ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಸೇವಾ ಮನೋಭಾವ ಇರ್ತಕ್ಕಂಥದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾತ್ರ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಈ ಸಂದರ್ಭದಲ್ಲಿ ನಗರದ ಬ್ಯಾಂಕ್ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ಜೆಸ್ಕಾಂ ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿ ಟ್ರಾನ್ಸ್ಫಾರ್ಮರ್ ಹೊತ್ತಿ ಉರಿದ ಘಟನೆ ಸಂಭವಿಸಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದಲ್ಲಿರುವ ಜೆಸ್ಕಾಂ 33 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹೊತ್ತಿ ಉರಿದಿದೆ. ಘಟನೆಗೆ ಪ್ರಮುಖ ಕಾರಣ ಏನು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಈ ಕುರಿತು ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳ ಪಠ್ಯಪುಸ್ತಕ ಆಧಾರಿತ ನಾಟಕಗಳ ಪ್ರದರ್ಶನಗಳಾದರೆ ವಿದ್ಯಾರ್ಥಿಗಳ ಫಲಿತಾಂಶ ಹೆಚ್ಚಲು ಸಾಧ್ಯ. ಪತ್ರಕರ್ತ ದೇವಯ್ಯ ಗುತ್ತೇದಾರ್ ಅಭಿಮತ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ರಂಗಾಯಣ ಹಾಗೂ ಕಲಬುರಗಿ ಸಮುದಾಯ ಸಹಯೋಗದಲ್ಲಿ ಮಹಾಶಿವರಾತ್ರಿ ನಿಮಿತ್ತ 5 ದಿನಗಳ ಕಾಲ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆದ ಶಿವರಾತ್ರಿ ರಂಗೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಗಣ್ಯರು ಡೋಲು ಬಾರಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಮಹಾಶಿವರಾತ್ರಿ ಅಂಗವಾಗಿ ಮಾರ್ಚ್ 11ರಿಂದ 15ರವರೆಗೆ 5 ದಿನಗಳ ಕಾಲ ರಂಗಾಯಣ ಹಾಗೂ ಸಮುದಾಯ ಸಹಯೋಗದಡಿ 5 ದಿನಗಳ ಹಮ್ಮಿಕೊಂಡಿದ್ದ ಶಿವರಾತ್ರಿ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಕಲಾಕಾರರು ನಾಟಕ ಪ್ರದರ್ಶನ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಯ ಕರ್ನಾಟಕ ಸ್ಥಾನಿಕ ಸಂಪಾದಕ ದೇವಯ್ಯ ಗುತ್ತೇದಾರ್ ಅವರು, ರಾಜ್ಯದಲ್ಲಿನ ವಿವಿಧ ಜಿಲ್ಲೆಗಳು, ಸಾಹಿತಿಗಳು, ಕಲಾವಿದರು ಹೆಚ್ಚಾಗಿ ಕಂಡುಬರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಸಹ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣವಾಗಬೇಕು ಹಾಗೂ ನಮ್ಮ ಭಾಗದಲ್ಲಿನ SSLC, PUC ಮಕ್ಕಳ ಪಠ್ಯಪುಸ್ತಕ ಆಧಾರಿತ ನಾಟಕಗಳು ಪ್ರದರ್ಶನಗೊಂಡರೆ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಬೆಳವಣಿಗೆ ಕಾಣಬಹುದು ಎಂದು ರಂಗಾಯಣಕ್ಕೆ ಸಲಹೆ ನೀಡಿದರು. ಧಾರವಾಡ, ಮೈಸೂರು ಆ ಕಡೆ ಒಂದು ಕಲ್ಲು ಹೊಡೆದ್ರೆ ಸಾಹಿತಿ ಕಲಾವಿದರು ಮನೆಯಲ್ಲಿ ಬೀಳ್ತಂತ ಅಂತಾರೆ. ಸೊ ಕಲಬುರಗಿಯಲ್ಲಿ ಎಲ್ಲಿ ಬೀಳ್ತದೆ ಅಂತ ಸ್ವಲ್ಪ ನಮ್ಗೆ ಡೌಟ್ ಅದ. ಸೊ ನಮ್ಮ ಕಡೆಯೂ ಕೂಡ ಆ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಆಗಬೇಕು ಅಂತ ನಮ್ಮೆಲ್ಲ ಬಯಕೆ, ಆಶಯ. ಅದಕ್ಕೆ ಪೂರಕವಾಗಿ ರಂಗಾಯಣಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಚಟುವಟಿಕೆಗಳು ನಮ್ಮ ಪತ್ರಿಕೆಯ ಮೂಲಕ ಮತ್ತು ನಮ್ಮ ಸಮೂಹ ಮಾಧ್ಯಮ ಮೂಲಕ ಅವ್ರನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೀವಿ. ಒಂದು ನನಗೆ ಸಲಹೆ ಏನಂತಂದರೆ, ಬಹುಶಃ ಇಲ್ಲಿ PUC ಡೈರೆಕ್ಟರ್ ಬಂದಿದ್ದಾರೆ. ಈ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇದು ಬೋರ್ಡ್ ಪರೀಕ್ಷೆ ಆಗಿರೋದ್ರಿಂದ ಪಠ್ಯ ಆಧಾರಿತ ನಾಟಕಗಳು ಒಂದೆರಡು ಆದರೆ ಫಲಿತಾಂಶ ಹೆಚ್ಚಾಗೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಬಯಕೆ ಅದ. ಬಹುಶಃ ಪಾಲಕರಿಗೂ ಇದು ಹಿಡಿಸ್ತಂತ ಅನಿಸ್ತದೆ. ಅದಕ್ಕೆ ಬೇಕಾದ ಪತ್ರಿಕೆ ಮೂಲಕ ನಮ್ಗೆ ಏನಾದರೂ ಸಹಕಾರ ಬೇಕಾದ್ರೆ ನಾವು ಕೊಡ್ತೀವಿ. ಅದಕ್ಕೆ ಈ ನಿಟ್ಟಿನಲ್ಲಿ ರಂಗಾಯಣಗಳು ಸ್ವಲ್ಪ ಆಸಕ್ತಿ ತೋರ್ಬೇಕಂತ ಹೇಳಿ ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ. ಯಾಕಂದರೆ ಈಗ ಕೊನೆಯ ದಿನದ ತ್ರಯಸ್ಥ ನಾಟಕ ಪ್ರದರ್ಶನದಲ್ಲಿ ವ್ಯಕ್ತಿಯ 3 ಅವಸ್ಥೆ ಅಂದರೆ ಬಾಲ್ಯ, ಯೌವನ ಮತ್ತು ಮುಪ್ಪು, ಈ 3 ಹಂತಗಳು ಒಬ್ಬ ವ್ಯಕ್ತಿಗೆ ಮಹತ್ವದ ಘಟ್ಟಗಳಾಗಿವೆ. ಬಾಲ್ಯದಲ್ಲಿ ಕಳೆದ ಶಾಲೆಯ ಆಟಪಾಠಗಳು, ಹಾಡುಪಾಡುಗಳು, ಚೇಷ್ಟೆಗಳು, ಸಂತಸದ ಕ್ಷಣಗಳು ಎಲ್ಲವೂ ಸವಿ ನೆನಪುಗಳಾಗಿ ಮರಗಳಿಸುತ್ತವೆ. ಯೌವನಕ್ಕೆ ಕಾಲಿಡುವ ಸಂದರ್ಭಗಳು, ನಂತರದಲ್ಲಿ ಮದುವೆ, ಮಕ್ಕಳು, ಸಂಸಾರದ ಜಂಜಾಟ, ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಯಾಗುವುದು. ನಿಧನವಾಗಿ ಮುಪ್ಪು ಆವರಿಸಿಕೊಳ್ಳುವ ಹೊತ್ತಿಗೆ ತನ್ನ ಬದುಕಿನ ಒಟ್ಟು ಪಯಣವನ್ನು ತಿರುಗಿ ನೋಡಿ ಮೆಲುಕು ಹಾಕುವ ಕಥೆಯ ಉದ್ದಕ್ಕೂ ಕಲಾವಿದರು ಅಮೋಘ ಪ್ರದರ್ಶನ ನೀಡಿದರು. ಹೀಗಾಗಿ ಅವರಿಬ್ಬರಿಗೂ ಗಳತ್ಯ ಕಟ್ಟಸ ಸೌಳು ಸಿಕ್ಕ ಕೂಡಲೇ ನನ್ನ ತಾಯಿ ನನ್ನ ಕರ್ಕೊಂಡು ಕಂಪ್ಲಿ ಮನೆಗೆ ಹೋಗೋದು.
ಸಮಾರೋಪ ಕಾರ್ಯಕ್ರಮದಲ್ಲಿ ಶಂಕರಗೌಡ ಪಾಟೀಲ್, ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ, ರಂಗಾಯಣ ಆಡಳಿತಾಧಿಕಾರಿ ದತ್ತಪ್ಪ ಸಾಗ್ನೂರ್, ಸಮುದಾಯ ಕಾರ್ಯದರ್ಶಿ ಶ್ರೀಶೈಲ್ ಘೋಳಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ರಿಂಗ್ ರಸ್ತೆಯ ಬಳಿ ಕೃಷಿ ಭೂಮಿಯಲ್ಲಿ ಕೃಷಿಯೇತರ ಹಾಗೂ ಇತರ ಇಲಾಖೆಗಳ ಪರವಾನಗಿ ಪಡೆಯದೆ ಶಾದಿ ಮಹಲ್ ನಿರ್ಮಾಣ ಮಾಡಲಾಗಿದ್ದು, ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಈ ಶಾದಿ ಮಾಲ್ ಬಗ್ಗೆ ಕ್ರಮ ಕೈಗೊಳ್ಳದ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ವಿರುದ್ಧ ಮಾಜಿ ಸಚಿವ ಎಸ್ಕೆ ಕಾಂತ ಸುದ್ದಿಗೋಷ್ಠಿಯಲ್ಲಿ ಬೇಸರ ವ್ಯಕ್ತಪಡಿಸಿದರು. ಅಲಿಮುದ್ದೀನ್ ಪಟೇಲ್ ಎಂಬುವವರು ಕಲಬುರಗಿ ನಗರದ ರಿಂಗ್ ರಸ್ತೆಗೆ ಹೊಂದಿಕೊಂಡಿರುವ ಕೃಷಿ ಭೂಮಿಯಲ್ಲಿ ಶಾದಿ ಮಹಲ್ ಅನ್ನು ನಿರ್ಮಾಣ ಮಾಡಿ ವಾಣಿಜ್ಯ ಉದ್ದೇಶಕ್ಕಾಗಿ ಅನಧಿಕೃತವಾಗಿ ಹಾಗೂ ಕಾನೂನು ಬಾಹಿರವಾಗಿ ನಡೆಸಲಾಗುತ್ತಿದ್ದು, ಈ ಕುರಿತು ಕಲಬುರಗಿ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಅವರಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ಕುರಿತು ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಈ ಅಧಿಕಾರಿಗಳನ್ನು ಬೇರೆಡೆ ವರ್ಗಾವಣೆ ಮಾಡುವಂತೆ ಮಾಜಿ ಮಂತ್ರಿ ಎಸ್ಕೆ ಕಾಂತ ಮುಖ್ಯಮಂತ್ರಿಯವರಲ್ಲಿ ಒತ್ತಾಯಿಸಿದ್ದಾರೆ. ಈ ಅಧಿಕಾರಿಗಳನ್ನು ಬೇರೆಡೆ ವರ್ಗಾವಣೆ ಮಾಡುವಂತೆ ಮಾಜಿ ಮಂತ್ರಿ ಎಸ್ಕೆ ಕಾಂತ ಮುಖ್ಯಮಂತ್ರಿ ಅವರಲ್ಲಿ ಒತ್ತಾಯಿಸಿದ್ದಾರೆ. The writ petition is allowed and impugned notice bearing so and so dated 10/7/2020 passed by the respondent number 2 is set aside. The petitioner shall within 1 month from the date of this order file an application seeking conversion of the aforesaid land for non-agricultural commercial purposes, and if the master plan prescribed permits the conversion of this land for commercial purpose, the respondent too shall convert the land subject to payment of conversion fine, penalty, etc. as may be levied. The petitioner shall also obtain a necessary ex post facto sanction. Ex post facto ಅಂದರೆ ಇದು GDA, ಟೌನ್ ಪ್ಲ್ಯಾನಿಂಗ್ ಇವೆಲ್ಲನೂ ತೊಗೋಬೇಕು ಅಂಥೇಳಿ. ದ ಬಿಲ್ಡಿಂಗ್ ಪ್ಲ್ಯಾನ್ ಆ್ಯಂಡ್ ಲೈಸೆನ್ಸ್ ಫ್ರಮ್ ಕಲಬುರಗಿ ಮಹಾನಗರ ಪಾಲಿಕೆ soon after obtaining the conversion of the land and bring the building in accordance with the plan that may be sanctioned. Until the aforesaid exercise is completed, the petitioner shall not undertake any construction or completion of building and shall not throw open the open the building for any public gathering. If the petitioner seeks conversion of the land within the time stipulated above, the respondent too is directed not to demolish the construction put by the petitioner in land bearing survey number so and so ಅಂತ ಹೇಳಿ ಅವ್ರ ಜಡ್ಜ್ಮೆಂಟ್ ಅದ. ಇವ ಪೂರ್ಣ ಬಿಲ್ಡಿಂಗ್ ಮಾಡಿದ್ದಾನೆ, ಇನಾಗರೇಟ್ ಮಾಡಿದ್ದಾನೆ, ಈಗ ರೆಂಟ್ ಕೊಡ್ಲಾಗ್ತಾನೆ. ಇದು ನಾನು DC-ಗೆ ತಿಳಿಸ್ತಾನೇ ಇದ್ದೀನಿ. DC-ಗೆ ನಾನು 2 ತಾರೀಕು ನಾನು ಒಂದು ಪತ್ರ ಕೊಟ್ಟವ್ರು, ಎಲ್ಲ ರೆಕಾರ್ಡ್ಸ್ಗಳು ಹಚ್ಚಿ. ಅದು ನಮಗೆ ತಮಗೆ ಕೊಟ್ಟಿಲ್ಲ, ಯಾಕಂದರೆ ಭಾಳ ಪೇಜಸ್ ಅವು. ಅದರಲ್ಲಿ ಈ ರೀತಿ ಅವ್ಯವಹಾರ ನಡೆದಿದೆ. ಆಮೇಲೆ ಇವರು ಮತ್ತು ಬೇರೆಯವರು ಕೂಡಿ ಸಿಟಿ ಕಾರ್ಪೊರೇಷನ್ದವರು 2 ನೋಟಿಸ್ ಕೊಟ್ಟಾರೆ, ಇವರಿಗೆ ಯಾಕೆ ಡಿಮಾಲಿಷ್ ಮಾಡಬಾರ್ದು ಅಂಥೇಳಿ. ಇದು ಇಷ್ಟು ಮಾಡಿದ್ರೂ ಕೂಡ ಸಿಟಿ ಕಮಿಷನರ್ ಮೊದಲು DC-ಗೆ ಬರೋದ್ರಿಂದ DC ಆರ್ಡ್ರ್ ಮಾಡಿದ. DC ಆರ್ಡ್ರ್ ಮೇಲೆ ಇದರೊಳಗೆ ಜಡ್ಜ್ಮೆಂಟ್ನಾಗ ಹೇಳ್ಯಾರೈತೆ ದೊಡ್ಡದು ಕಟ್ಟ್ಯಾನ, ಅವರು 1 ತಿಂಗಳೊಳಗೆ ತೊಗೋಬೇಕು. ದೇಶದಲ್ಲಿ ಅತ್ಯಧಿಕವಾಗಿ ಕಾರು ಮತ್ತು ಬೈಕು ಬಳಸುತ್ತಿರುವುದು ಹೆಚ್ಚಾಗಿರುವುದರಿಂದ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟುವ ಉದ್ದೇಶದಿಂದ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಪೋಸ್ಟರ್ ಅನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಕಲಬುರಗಿ ನಗರದಲ್ಲಿ ದಿನೇ ದಿನೇ ಬೈಕ್ ಹಾಗೂ ಕಾರು ಬಳಕೆದಾರರು ಅಧಿಕವಾಗಿದ್ದು, ಇದರಿಂದ ಪರಿಸರದ ಮೇಲೆ ಗಾಢವಾದ ಪರಿಣಾಮ ಬೀರಿ ಪರಿಸರ ಮಾಲಿನ್ಯ ಉಂಟಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಇಂದಿನ ಯುವ ಪೀಳಿಗೆ
ಸೈಕಲ್ ಬಳಕೆ ಮಾಡುವಂತೆ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ದವರು ನೂತನ ಸೈಕ್ಲಿಂಗ್ ಕ್ಲಬ್ ಆರಂಭಿಸಿದ್ದಾರೆ. ಜನವರಿ ತಿಂಗಳಿನಲ್ಲಿ ಸೈಕ್ಲಿಂಗ್ನಲ್ಲಿ ಭಾಗವಹಿಸಿದ್ದ ಅನೇಕ ಸ್ಪರ್ಧಾಳುಗಳಿಗೆ ಈ ಸಂದರ್ಭದಲ್ಲಿ ಗಣ್ಯರು ಪ್ರಮಾಣ ಪತ್ರ ವಿತರಿಸಿದರು. ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸೈಕಲ್ ಬಳಕೆ ಮಾಡುವುದರಿಂದ ದೈಹಿಕವಾಗಿ ಆರೋಗ್ಯಕರವಾಗಿರಬಹುದು ಹಾಗೂ ಪರಿಸರ ಸಂರಕ್ಷಣೆಗೆ ಸೈಕಲ್ ಬಳಕೆ ಉತ್ತಮವಾದ ಯೋಜನೆಯಾಗಿದೆ ಎಂದರು. When I came, I was dead tired. My schedule for past 3-4 days, I would have slept only for 2 to 4 hours in past 48 hours. Yesterday midnight, today since morning 6 a.m. till now, I would have met more than 3,000-4,000 people individually. I went home, just had a cup of tea and feeling very drowsy and I had lost all enthusiasm. When I entered this Just Park also, I was not picking up. Moment I saw entire crowd and listened to your program, saw your program, I am totally feeling very fresh. This is your KCC. I am speaking from depth of my heart. And in our life, I miss such beautiful program. ಇನ್ನು ಸಾಮಾಜಿಕ ಹೋರಾಟಗಾರ ಲಿಂಗರಾಜಪ್ಪ ಅವರು ಮಾತನಾಡಿ, ಬಾಲ್ಯದಲ್ಲಿ ನಾವೆಲ್ಲ ₹1 ನೀಡಿ ಸೈಕಲ್ ನಡೆಸಿದ್ದೇವೆ. ಆದರೆ ಕಾಲ ಬದಲಾದಂತೆ ಸೈಕಲ್ ತೊಳೆಯುವುದನ್ನು ಬಿಟ್ಟು ವಿಲಾಸಿ ಜೀವನದತ್ತ ಮುಖ ಮಾಡಿದ್ದೇವೆ. ಸೈಕಲ್ ಬಳಕೆಯಿಂದ ನಾನಾ ಬಗೆಯ ಉಪಯೋಗಗಳಿದ್ದು ಪ್ರತಿಯೊಬ್ಬರು ಸೈಕಲ್ ಬಳಕೆ ಮಾಡುವಂತೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ನಾವು ಸೈಕಲ್ ಶುರು ಮಾಡಿದ್ದು ಕೈಂಚಿ ಅಂತ ಹೇಳಿ ಶುರುವಾಗಿದ್ದು ಕೈಂಚಿಲಿಂದ 20 ಪೈಸೆ ಕೊಟ್ಟು ನಾವು ಕೈಂಚಿ ಮಾಡಿದ್ವಿ. ಮೊಳಕಾಲು ಮುಟ್ಕೊಂಡಿದ್ವಿ, ಇವತ್ತಿಗೂ ಬರ್ತಿದೆ ಅದನ್ನ. ಅದರ ನಂತರ 375 ಕೊಟ್ಟು ಹೀರೋ ಸೈಕಲ್ ತೊಗೊಂಡಿದ್ದು ನೆನಪಿದೆ. ಅದು ಮನೆಯಲ್ಲಿ ವಿರೋಧ ಮಾಡಿ ಸೈಕಲ್ ತೊಗೊಂಡಿದ್ದು ನೆನಪಿದೆ. ಅವು ಬಾಲ್ಯದ ಜೀವನ ಆ ಥರ ಈಗ ಇದೆ. ಅದ ನಂತರ ನಾ ಯಾವ್ಯಾವ ದೇಶಕ್ಕೆ ಹೋಗಿನಿ, ಪ್ರತಿ ದೇಶದಲ್ಲಿ ಸೈಕಲ್ ನಡೆಸ್ಬೇಕಂತ ಭಾಳ ಆಸೆ. ಆದರೆ ನನ್ನ ಜೊತೆಗಿರುವಂಥ ಒಂದು ಟೀಮ್ ಇರ್ತಿತ್ತಲ್ಲ, ಅವ್ರು ಯಾರೂ ಸೈಕಲ್ ಬರ್ತಿರ್ಲಿಲ್ಲ. ಹಾಗಾಗಿ ನಾವು ಒಬ್ಬನೇ ಸೈಕಲ್ ಹೋಗೋದು ಸರಿಯಲ್ಲ ಅಂತೇಳಿ ಅವ್ರ ಜೊತೆಗೆ ನಾವು ಹೋಗ್ತಾ ಇರ್ತಿದ್ವಿ. ಕಲಬುರಗಿ ಸೈಕ್ಲಿಂಗ್ ಕ್ಲಬ್ನ ಅಧ್ಯಕ್ಷ MR ಕಿರಣ್ ಶೇಟ್ಕರ್, ರಚಿತಾ ಸೇರಿದಂತೆ ಜಸ್ಟ್ ಕ್ಲಬ್ನ ಇನ್ನಿತರೆ ಸದಸ್ಯರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿ ರಾತ್ರಿ ಸುಮಾರಿಗೆ ಭೂಗರ್ಭದಿಂದ ಭಾರೀ ಶಬ್ದ ಕೇಳಿಬರುತ್ತಿರುವ ಹಿನ್ನೆಲೆ ಚಿಂಚೋಳಿ ತಾಲೂಕಿನ ಗ್ರಾಮಸ್ಥರು ಭಯದಿಂದ ಜೀವವನ್ನು ಕೈಯಲ್ಲಿ ಹಿಡಿದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಗಡಿಕೇಶ್ವರ ಗ್ರಾಮದಲ್ಲಿ ತಡರಾತ್ರಿ 2:40 ಸುಮಾರಿಗೆ ಭೂಗರ್ಭದಿಂದ ಭಾರೀ ಶಬ್ದ ಕೇಳಿಬಂದಿದೆ. ವಿಚಿತ್ರ ಹಾಗೂ ಭಯಾನಕ ಶಬ್ದ ಕೇಳಿಬಂದಿದ್ದರ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕಳೆದ 3-4 ತಿಂಗಳಲ್ಲಿ ಇದೇ ರೀತಿ 5 ಬಾರಿ ಭೂಮಿಯಿಂದ ಶಬ್ದ ಕೇಳಿ ಬಂದಿದೆ. ತಡರಾತ್ರಿ ಉಂಟಾದ ಶಬ್ದಕ್ಕೆ ಗ್ರಾಮಸ್ಥರು ಭಯಗೊಂಡು ಮನೆಗಳಿಂದ ಹೊರಗೆ ಬಂದಿದ್ದಾರೆ. ಭೂಗರ್ಭದಲ್ಲಿ ಏನಾಗುತ್ತಿದೆ ಎಂದು ತಿಳಿಯದ ಜನರು ಕಂಗಾಲಾಗಿದ್ದಾರೆ. ನಿತ್ಯವೂ ಪ್ರಾಣ ಭಯದಲ್ಲೇ ದಿನಗೂಡುವಂತಾಗಿದೆ ಗ್ರಾಮಸ್ಥರ ಪರಿಸ್ಥಿತಿ. ಗಡಿಕೇಶ್ವರ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಭೂಗರ್ಭದಿಂದ ವಿಚಿತ್ರ ಹಾಗೂ ಭಯಾನಕ ಶಬ್ದ ಕೇಳಿಬರುತ್ತಿದೆ. ಈ ಬಗ್ಗೆ ಭೂಗರ್ಭ ವಿಜ್ಞಾನಿಗಳು ಗಡಿಕೇಶ್ವರ ಗ್ರಾಮದಲ್ಲಿ ಅಧ್ಯಯನ ನಡೆಸಿದ್ದರು. ಗಡಿಕೇಶ್ವರ ಗ್ರಾಮದ ಸುತ್ತ ಗಣಿಗಾರಿಕೆಗಳು ನಡೆಯುತ್ತಿರುವುದರಿಂದ ಮತ್ತು ಈ ಭಾಗದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಇರುವುದರಿಂದ ಭೂಮಿಯೊಳಗೆ ಏರುಪೇರಾಗಿ ಈ ರೀತಿ ಶಬ್ದ ಕೇಳಿಬರುತ್ತಿದೆ ಹೊರತು ಭೂಕಂಪ ಅಲ್ಲ ಅಂತ ಹೇಳಿದ್ದರು. ಆದರೆ ಸದ್ಯ ಗಡಿಕೇಶ್ವರ ಗ್ರಾಮದ ಸುತ್ತ ಯಾವುದೇ ರೀತಿಯ ಗಣಿಗಾರಿಕೆ ನಡೆಯುತ್ತಿಲ್ಲ.
ಆದರೂ ಸಹ ಭೂಮಿಯಿಂದ ಭಾರೀ ಶಬ್ದ ಕೇಳಿಬರುತ್ತಿರುವುದರಿಂದ ರಾತ್ರಿವಿಡೀ ಜನ ಜಾಗರಣೆ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಶಾಶ್ವತ ಪರಿಹಾರ ಕಂಡುಕೊಂಡು ಭೂಮಿಯಿಂದ ಶಬ್ದ ಯಾವ ಕಾರಣಕ್ಕೆ ಬರುತ್ತಿದೆ, ಇದು ಭೂಕಂಪನ ಅಥವಾ ಬೇರೆ ಯಾವುದಾದರೂ ಸಮಸ್ಯೆಯೋ ಎಂಬುದರ ಬಗ್ಗೆ ಉನ್ನತ ಮಟ್ಟದ ಅಧ್ಯಯನ ನಡೆಸಿ ಗಡಿಕೇಶ್ವರ ಗ್ರಾಮದ ಜನರ ಸಮಸ್ಯೆ ಮುಕ್ತಿ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿಂಚೋಳಿ ತಾಲೂಕಿನ ಒಂದು ಗಡಿಕೇಶ್ವರ ಗ್ರಾಮದಲ್ಲಿ ಮತ್ತೊಮ್ಮೆ ಭೂಕಂಪದ ಅಲೆಯಾಗಿದ್ದು ಮತ್ತೊಮ್ಮೆ ಭೂಮಿಯಲ್ಲಿ ಸಪ್ಪಳ ಸಹ ಕೇಳಿಬರುತ್ತಿದ್ದು ಇದರಿಂದ ಗ್ರಾಮಸ್ಥರೆಲ್ಲ ಸಂಪೂರ್ಣವಾಗಿ ಭಯಭೀತಿದಾಗಿದ್ದಾರೆ. ಈ ಭಯಭೀತಿ ಆದರೂ ಸಹ ಯಾರ ಶಾಸಕರಾಗಲಿ ಮತ್ತು ಸಂಸದರಲ್ಲಿ ಮತ್ತು ಬೀದರ್ ಸಂಸದರಲ್ಲಿ ಗುಲ್ಬರ್ಗ ಸಂಸದರು ಸಹ ಭೇಟಿ ಕೊಟ್ಟಿಲ್ಲ. ಇದರಿಂದ ಗ್ರಾಮಸ್ಥರಲ್ಲಿ ಮತ್ತೊಮ್ಮೆ ಆತಂಕದ ಗೀಡಾಗಿದ್ದಾರೆ. ಹಿಂದೆ ಇದೊಂದು ಗಣಿಗಾರಿಕೆ ಕಡೆಯಿಂದ ಭೂಕಂಪದಲ್ಲಿ ಅದೇ ಶಬ್ದ ಕೇಳಿಬರ್ತಕ್ಕಂಥ ಮಾತು ಹೇಳಿದ್ರು. ಬಟ್ ಈಗ ಗಣಿಗಾರಿಕೆ ಸಹ ಸಂಪೂರ್ಣವಾಗಿ ಬಂದಾಗಿದ್ದು ಇದರಿಂದ ಒಂದು ಗಡಿಕೇಶ್ವರ ಗ್ರಾಮಸ್ಥರೆಲ್ಲ ಸಹ ಒಂದು ಪ್ರಾಬ್ಲಮ್ನಾಗ ಬಿದ್ದಾರೆ. ಅದಕ್ಕಾಗಿ ಚಿಂಚೋಳಿಯ ಶಾಸಕರಾಗಲಿ ಮತ್ತು ಸಂಸದರಲ್ಲಿ ಇದರ ಬಗ್ಗೆ ಒಂದು ತನಿಖೆ ಸಹ ನಡೆಸೋಗ್ಯಾರ. ತನಿಖೆ ನಡೆಸೋರು ಸಹ ಯಾವುದೇ ರೀತಿಯಾಗಿ ಸಫಲ ಆಗಿಲ್ಲ. ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆ ಎದುರುಗಡೆ ಟ್ಯಾಂಕ್ ಬಂಡ್ ರಸ್ತೆ ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟಿಸಿತು. ರಸ್ತೆಯನ್ನು ದುರಸ್ತಿಗೊಳಿಸಲೇಬೇಕು. ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಬಳಿ ಟ್ಯಾಂಕ್ ಬಂಡ್ ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಸಮಸ್ಯೆಯುಂಟಾಗಿದ್ದು ಈ ರಸ್ತೆ ಹದಗೆಟ್ಟು ಸುಮಾರು ತಿಂಗಳಾದರೂ ರಸ್ತೆ ದುರಸ್ತಿ ಕಾರ್ಯ ನಡೆದಿಲ್ಲ. ಇದರಿಂದ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದು ಕೂಡಲೇ ಇಲ್ಲಿನ ರಸ್ತೆ ದುರಸ್ತಿ ಮಾಡುವಂತೆ ಪಾಲಿಕೆ ಆಯುಕ್ತರಲ್ಲಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಹಾಗರ್ಗಿ ಒತ್ತಾಯಿಸಿದ್ದಾರೆ. ಕಲಬುರಗಿ ಹೃದಯ ಭಾಗದಲ್ಲಿರುವ ಟ್ಯಾಂಕ್ ಬಂಡ್ ರಸ್ತೆ ಏನಿಲ್ಲಿ ಅಪ್ಪ ಪಬ್ಲಿಕ್ ಶಾಲೆ ಎದುರುಗಡೆ ಇದೆ, ಅದು ಸಂಪೂರ್ಣವಾಗಿ ಎದೆಗಟ್ಟಿದ್ದು ಸುಮಾರು ಹಲವಾರು ವರ್ಷಗಳಾಗಿವೆ. ಆದರೂ ಸಹ ಇಲ್ಲಿವರೆಗೂ ಅದನ್ನು ದುರಸ್ತಿಗೊಳಿಸೋ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅಪ್ಪ ಪಬ್ಲಿಕ್ ಗಾರ್ಡನ್ ಇರೋದ್ರಿಂದ ಸಾಕಷ್ಟು ಮಕ್ಕಳಲ್ಲಿ ಗಾರ್ಡನಿಗೆ ಬರ್ತಾ ಇರ್ತಾರೆ. ಪಾಲಕರು ಮಕ್ಕಳು ಇಲ್ಲಿ ಎಷ್ಟೋ ಸಲ ಬಿದ್ದು ಅಪಘಾತಗಳು ಸಹ ಆಗಿ ಆಸ್ಪತ್ರೆಗೆ ಸೇರಿದಂಥ ಘಟನೆಗಳು ಸಹ ಸಂಭವಿಸ್ತವೆ. ಇದರ ಬಗ್ಗೆ ಯಾಕೆ ಇನ್ನೂ ಯಾರು ಎಚ್ಚೆತ್ತುಗೊಳ್ತಿಲ್ಲ? ಯಾಕಂದರೆ ಮಹಾನಗರ ಪಾಲಿಕೆ ಆಗಲಿ ಅಥವಾ ಜಿಲ್ಲಾ ಆಡಳಿತ ಅಧಿಕಾರಿಗಳಾಗಲಿ ಇಲ್ಲಿವರೆಗೆ ಯಾರು ಆ ರಸ್ತೆಯಲ್ಲಿ ಓಡಾಡಿಲ್ವಾ? ಅವ್ರ ಕಣ್ಣಿಗೆ ಇದು ಕಂಡಿಲ್ವಾ? ಯಾಕೆ ಅವ್ರು ಇನ್ನೂ ದುರಸ್ತಿಗೊಳಿಸಲು ಯೋಚನೆ ಮಾಡ್ತಾ ಇಲ್ಲ? ಈಗ ನಾವು ಮನವಿ ಕೊಟ್ಟಿದ್ದೀವಿ. ಈಗಲಾದರೂ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆಡಳಿತಗಳು ಎಚ್ಚೆತ್ತುಕೊಳ್ಬೇಕು. ಆ ರಸ್ತೆಯನ್ನು 15-20 ದಿನಗಳಲ್ಲಿ ದುರಸ್ತಿಗೊಳಿಸ್ಬೇಕು. ಯಾಕಂದರೆ ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಗುಲ್ಬರ್ಗ ನಗರದಲ್ಲಿ ಪ್ಲಾಸ್ಟಿಕ್ ಭಾಳ ನಡೀತಾ ಇದೆ. ಯಾಕಂದರೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಮೊದಲು ಮನವಿ ಕೊಟ್ಟಾಗ ಕೆಲವು ಕಡೆ ದಾಳಿ ಮಾಡಿ ಒಂದಿಷ್ಟು ವಶಪಡಿಸ್ಕೊಂಡಿದ್ರು. ಆದರೆ ಈಗ ಬಿಟ್ಟುಬಿಟ್ಟಿದ್ದಾರೆ. ಮತ್ತೀಗ ಎಲ್ಲ ಕಡೆ ಪ್ಲಾಸ್ಟಿಕ್ ಇದಾಗ್ತಿದೆ. ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ಈಗ ಪ್ಲಾಸ್ಟಿಕ್ ರದ್ದು ಮಾಡಬೇಕು. ಯಾಕಂದರೆ ಇದರಲ್ಲಿ ಮಹಾನಗರ ಪಾಲಿಕೆ ಹಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ನಾವು ಇದ್ರ ಬಗ್ಗೆ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಅವಾಗೇ ಹೇಳಿದ್ವಿ. ಆದರೂ ಸಹ ಇನ್ನವರು ಕ್ರಮ ಕೈಗೊಳ್ಳುತ್ತಿಲ್ಲ. ಈಗ ಅದು ಎಚ್ಚೆತ್ತುಕೊಂಡು ತಕ್ಷಣವೇ ರಸ್ತೆಯನ್ನು ದುರಸ್ತಿಗೊಳಿಸಬೇಕು ಹಾಗೂ ಪ್ಲಾಸ್ಟಿಕ್ಕನ್ನು ರದ್ದುಗೊಳಿಸಬೇಕೆಂದು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿತು. ಪ್ರತಿಭಟನೆಯಲ್ಲಿ ಜಗನ್ನಾಥ್ ಪಟ್ಟಣಶೆಟ್ಟಿ, ಬಾಲರಾಜ್ ಕೋನಳ್ಳಿ, ಶರಣು ಖಾನ್ಪುರೆ, ವಿವೇಕಾನಂದ ಪಾಂಡವ್, ರಾಜಣ್ಣ ಪಾಟೀಲ್ ಸೇರಿದಂತೆ ಇನ್ನಿತರೆ ಸದಸ್ಯರು ಉಪಸ್ಥಿತರಿದ್ದರು. ಆಳಂದ ತಾಲೂಕಿನ ಬುಸನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ರಕ್ತದಾನ, ದಂತ ತಪಾಸಣೆ, ರಕ್ತದೊತ್ತಡ ಹಾಗೂ ಮಧುಮೇಹ ರೋಗದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಆರೋಗ್ಯ ಕಾಪಾಡಿಕೊಳ್ಳುವುದು ನಮಗೆ ತುಂಬಾ ಮುಖ್ಯವಾಗಿದೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯ ಕೇಂದ್ರ ನಿಂಬರ್ಗ ಹಾಗೂ ಬುಸನೂರು ಸಹಕಾರ್ಯದಲ್ಲಿ ಉಚಿತವಾಗಿ ರಕ್ತದೊತ್ತಡ, ಮಧುಮೇಹ, ದಂತ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ ರಕ್ತದಾನ ಶ್ರೇಷ್ಠದಾನವಾಗಿದ್ದು ರಕ್ತದಾನ ಮಾಡುವುದರಿಂದ ಸಂಕಷ್ಟದಲ್ಲಿರುವ ಒಂದು ಜೀವವನ್ನು ಕಾಪಾಡಿದಂತಾಗುತ್ತದೆ. ಪ್ರತಿಯೊಬ್ಬರೂ ರಕ್ತದಾನ ಮಾಡಿ ಒಂದು ಜೀವ ಉಳಿಸಲು ಮುಂದಾಗಬೇಕು ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಾರಾವ್ ಕುಲಕರ್ಣಿ ಮಾತನಾಡಿದರು. ಇಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೂಸನೂರಿನಲ್ಲಿ ರಕ್ತದಾನ ಶಿಬಿರ, ಆಮೇಲೆ BP ಶುಗರ್ ತಪಾಸಣಾ ಶಿಬಿರ ಹಾಗೂ ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಸುಮಾರು 30ಕ್ಕೂ ಹೆಚ್ಚು ಜನ ರಕ್ತದಾನಿಗಳು ದಾನ ಮಾಡಿ ಅವರ ಕೊಡುಗೆ ನೀಡಿದರು. ಆಮೇಲೆ NCD ಕ್ಯಾಂಪಲ್ಲೂ ಸುಮಾರು 50ರಿಂದ 60 ಬೆನಿಫಿಷರೀಸ್ ಈ ಶಿಬಿರದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ರಕ್ತದಾನವನ್ನು ನಿರೀಕ್ಷಿಸ್ತಾ ಇದ್ದೀವಿ ಮಧ್ಯಾಹ್ನದವರೆಗೆ.
ತುಂಬ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಗ್ರಾಮಸ್ಥರು, ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಇನ್ನಿತರ ಸಂಘದ ಯುವಕರು ಹಾಗೂ ನಮ್ಮ ಬೂಸ್ನೂರು ಪ್ರೌಢಶಾಲೆ ಶಿಕ್ಷಕರಿಗೂ ಧನ್ಯವಾದಗಳು ತಿಳಿಸುತ್ತಾ ತುಂಬ ಒಳ್ಳೆಯದು. ಆಳಂದ ತಾಲೂಕಿನಲ್ಲಿ ಬೂಸ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 30 ಜನರು ರಕ್ತದಾನ ಮಾಡಿದರು. 60ಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ದಂತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವರೂಪ್ ಮಾಶಾಳ್ಕರ್, ಡಾಕ್ಟರ್ ಮಮತಾ, ಆಪ್ತ ಸಮಾಲೋಚಕಿ ಬಸಮ್ಮ ನಾವೇಶ್, ರಮೇಶ್ ಜಗಲೆ, ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಬೆಳಗೆ, ಮಲ್ಲಿಕಾರ್ಜುನ್ ಅರಡಗೊಂಡಗಿ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಸ್ಕ್ ಇಲ್ಲದಿದ್ದರೆ ಪ್ರವೇಶ ಕೊಡದಂತೆ ವಾಣಿಜ್ಯ ಅಂಗಡಿ ಮಾಲೀಕರಿಗೆ ಮಹಾನಗರ ಪಾಲಿಕೆಯಿಂದ ಖಡಕ್ ಸೂಚನೆ. ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ 2 ದಿನಗಳ ಕಾಲ ಬ್ಯಾಂಕ್ ನೌಕರರಿಂದ ನಡೆದ ರಾಷ್ಟ್ರವ್ಯಾಪಿ ಮುಷ್ಕರ. ಚಿಂಚೋಳಿ ಪಟ್ಟಣದಲ್ಲಿರುವ ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ಆಕಸ್ಮಿಕ ಅಗ್ನಿ ಅವಘಡ, ಹೊತ್ತಿ ಉರಿದ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.